ಟಾಟಾ ಇರಲಿ, ರಿಲಯನ್ಸ್ ಇರಲಿ, ಅದಾನಿ ಇರಲಿ, ಯಾರೇ ಬರಲಿ ಸರ್, ಅವ್ರು ಲಾಭ ಉದ್ದೇಶ ಇಟ್ಕೊಂಡು ಮಾತ್ರನೇ ಬರ್ತಾರೆ. ಕಳೆದ 124 ವರ್ಷ 5.5 ಲಕ್ಷ ಕೋಟಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ. 45ರಿಂದ 50 ಲಕ್ಷ ರೈತಾಪಿ ವರ್ಗ ನಮ್ಮನ್ನು ಅವಲಂಬಿಸಿದೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಳಸಿದವ್ರಿಗೆ ಅವ್ರಿಗೆ ₹1 ನಾವು ಎಚ್ಚರ ಹಾಕಿ ಸಣ್ಣ ಗ್ರಾಹಕರಿಗೆ ನಾವು ಅದನ್ನು ಕಡಿಮೆ ಮಾಡ್ತೀವಿ. ಸರ್ಕಾರದಿಂದ 12,500 ಕೋಟಿ ರೂಪಾಯಿ ನಮಗೆಲ್ಲ ಎಸ್ಕಾಮ್ಸ್ಗಳಿಗೂ ಬಾಕಿ ಇದ್ರೂ ಕೂಡ ನಾವು ಅವ್ರಿಗೆ ಸರ್ವಿಸನ್ನು ಒದಗಿಸ್ಕೊಂಡು ಬರ್ತೀವಿ. ಸೋಲರ್ನ ಉತ್ಪಾದನೆ ಮಾಡ್ತಾರೆ, ಅವ್ರಿಗೆ 25 ವರ್ಷಗಳ ಕಾಲ ನಿಮ್ಮದು ಎನರ್ಜಿನ ನಾವು ಖರೀದಿ ಮಾಡ್ತೀವಿ ಅಂತ ಎಲ್ಲ ಎಸ್ಕಾಮ್ಸ್ಗಳು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಅವ್ರಿಗಿಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದಿರಿ ಅಂತೇಳಿ ನಮಗೆ ಆಶಯಗಳನ್ನು ತೋರಿಸೋದ್ರ ಜೊತೆಗೆ ಅವರು ಕೂಡ ನಮ್ಮ ಪರವಾಗಿ ನಿಂತ್ಕೊಂಡ್ರು ಸರ್. ನಮ್ಮ ಇಲಾಖೆ ಬಗ್ಗೆ CM ಸಾಹೇಬರಿಗೆ ಭಾಳ ಅಭಿಮಾನ. 23,000 ಪವರ್ ಮ್ಯಾನ್ಗಳನ್ನು ರಿಕ್ರೂಟ್ ಮಾಡಿದ್ರು. ನಮ್ಮ ಇಂಧನ ಸಚಿವರು ಕೂಡ ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ಸರ್. ಸರ್ಕಾರಕ್ಕೆ ಋಣಿಯಾಗಿರ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಬಯಸ್ತಾರೆ. ಕಳೆದ ಕೆಲ ದಿನಗಳಿಂದ ಕರ್ನಾಟಕ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಅಧಿಕಾರಿಗಳು, ಸಿಬ್ಬಂದಿ ಇರ್ಬೋದು, ಗುತ್ತಿಗೆದಾರ ಇರ್ಬೋದು, ಎಲ್ರಿಗೂ ಕೂಡ ಒಂದು ಆತಂಕ ಕಾಡ್ತಾ ಇತ್ತು. ಅದುವೇ ಖಾಸಗೀಕರಣದ ಆತಂಕ. ಆದರೆ ಈ ಒಂದು ಆತಂಕ ಈಗ ದೂರ ಆಗಿದೆ. ಅದಕ್ಕೆ ಎಲ್ಲ ಈ ಒಂದು ಇಲಾಖೆಯಲ್ಲಿರುವಂಥ ಅಧಿಕಾರಿಗಳ ಸಂಘ, ಸಿಬ್ಬಂದಿಯ ಸಂಘ, ಜೊತೆಗೆ ಗುತ್ತಿಗೆದಾರರಾಗಿರೋ ಎಲ್ಲರೂ ಕೂಡ, ರೈತ ಸಂಘಗಳು ಎಲ್ಲರೂ ಕೂಡ ಸೇರಿ ಹೋರಾಟವನ್ನು ಮಾಡಿ ಅವರ ಒಂದು ಹೋರಾಟಕ್ಕೆ ಸರ್ಕಾರ ಕೂಡ ಸ್ಪಂದಿಸಿದಂಥ ಹಿನ್ನೆಲೆ ಈಗ ಖಾಸಗೀಕರಣದ ಒಂದು ಆತಂಕದಿಂದ ಇಲಾಖೆ ದೂರವಾಗಿದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಕರ್ನಾಟಕ ವಿದ್ಯುತ್ ಮಂಡಳಿ ಇಂಜಿನಿಯರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಬಸವಣ್ಣ CEO ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ನಿಮ್ಮ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ. ಕಂಗ್ರ್ಯಾಚುಲೇಷನ್ ಸರ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು ಸರ್. ಸರ್, ಕಳೆದ 1 ತಿಂಗಳಿಂದ ತಮಗೆಲ್ಲ ಮಾಹಿತಿ ಇದೆ. ಈ ಟಾಟಾದವರು ನಾವು ಸಮಾನಾಂತರ ವಿದ್ಯುತ್ ವಿತರಣೆ ಮಾಡ್ತೀವಿ, ನಮಗೂ ಕೂಡ ನೀವು ಲೈಸೆನ್ಸನ್ನು ಕೊಡಬೇಕು ಅಂತೇಳಿ KERC ಮುಂದೆ ಅವರು ಲೈಸೆನ್ಸಿಗೆ ಅಂತೇಳಿ ಅರ್ಜಿ ಸಲ್ಲಿಸಿದ್ರು. ಆ ದಿನದಿಂದ ನಾವು ಇವ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು, ಇವರು ಹಿಂದೆ ಏನು ಮುಂಬೈನಲ್ಲಿ ವಿತರಣೆ ಮಾಡ್ತಾಯಿದ್ದಾರೆ, ಒಡಿಸ್ಸಾದಲ್ಲಿ ಏನು ವಿತರಣೆ ಮಾಡ್ತಾಯಿದ್ದಾರೆ, ಎಲ್ಲ ಮಾಹಿತಿನ ನಾವು ಆಲ್ ಇಂಡಿಯಾ ಪವರ್ ಇಂಜಿನಿಯರ್ಸ್ ಫೆಡರೇಷನ್ ಅವ್ರನ್ನ ಕರೆಸಿ ಸುಮಾರು 21 ರಾಜ್ಯಗಳಿಂದ ಮಾಹಿತಿನ ಸಂಗ್ರಹಣ ಮಾಡಿ ನಾವು ಇದಕ್ಕೆ ಅಬ್ಜೆಕ್ಷನನ್ನು ಕೊಡೋಣ ಅಂತ ಪೂರ್ವ ತಯಾರಿ ಮಾಡ್ಕೊಂಡ್ವಿ ಸರ್. ಅದ್ರ ಜೊತೆಗೆ ಇವ್ರದ್ದು ಏನಾಗಿದೆ, ನಾವು ಸುಮಾರು 5,50,000 ಕೋಟಿನ ಖರ್ಚು ಮಾಡಿ ಕಳೆದ 124 ವರ್ಷಗಳಿಂದ ನಾವು ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ದೀವಿ ಸರ್. ಅವ್ರು ಏನೋ ಇನ್ಫ್ರಾಸ್ಟ್ರಕ್ಚರ್ನ ಮಾಡಿಲ್ಲ. ಈ ನಮ್ಮ ಇನ್ಫ್ರಾಸ್ಟ್ರಕ್ಚರ್ಲೇ ನಾವು ವಿದ್ಯುತ್ ವಿತರಣೆ ಮಾಡ್ತೀವಿ ಅಂತ ಬಂದಿದ್ದರು. ಅದು ಅವ್ರದ್ದೊಂದು ಫೇಲ್ಯೂರು. ಜೊತೆಗೆ ಏನಾಗಿದೆ ಸರ್, ತಮಗೆಲ್ಲ ಮಾಹಿತಿ ಇದೆ. ಅವ್ರು ಏನು ಮಾಡ್ತಾರೆ, ಯಾರೇ ನಾನು ಟಾಟಾ ಅಷ್ಟೇ ಹೇಳ್ತಾ ಇಲ್ಲ, ಟಾಟಾ ಇರಲಿ, ರಿಲಯನ್ಸ್ ಇರಲಿ, ಅದಾನಿ ಇರಲಿ, ಅಂಬಾನಿ ಇರಲಿ, ಟೊರೊಂಟೊ ಇರಲಿ, ಯಾರೇ ಬರಲಿ ಸರ್, ಅವ್ರು ಲಾಭ ಉದ್ದೇಶ ಇಟ್ಕೊಂಡು ಮಾತ್ರನೇ ಬರ್ತಾರೆ. ಹಾಗಾಗಿ ನೋಡಿ ಸರ್, ಅವರು ನಗರ ಪ್ರದೇಶಗಳಲ್ಲಿ ಮಾತ್ರ ಅವರು ವಿದ್ಯುತ್ ವಿತರಣೆ ಮಾಡ್ತೀವಿ ಅಂತ ಬಂದಿದ್ದಾರೆ ಸರ್. ತಮಗೆಲ್ಲ ಮಾಹಿತಿ ಇದೆ, ನಗರ ಪ್ರದೇಶಗಳಲ್ಲಿ ಹೆಚ್ಚಿನ ಅಂಶ ಇಂಡಸ್ಟ್ರಿಗಳು ಬರ್ತದೆ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬರ್ತದೆ, ಡೊಮೆಸ್ಟಿಕ್ ಬರ್ತದೆ ಸರ್. ಇವ್ರು ಏನು ಮಾಡ್ತಾರೆ, ತಾವು ಮುಂಬೈಯಲ್ಲಿ ತಾವು ಗಮನಿಸ್ಬೋದು ಸರ್, ಮೊದಲು 0ಇಂದ 100 ಯೂನಿಟಿಗೆ ಮಾತ್ರ ಅವರು ₹4.18 ಅಂತ ಹೇಳ್ತಾರೆ. ನಂತರ ಸ್ಲ್ಯಾಬ್ ಮಾಡ್ಕೊಳ್ತಾರೆ. 100ರಿಂದ 300 ಯೂನಿಟಿಗೆ ₹6.98, 300ರಿಂದ 500ಗೆ ₹9.24, 500 ನಂತರ ₹11.24 ಅಂತ ಸ್ಲ್ಯಾಬ್ ಮಾಡ್ಕೊಳ್ತಾರೆ. ಆದರೆ ನಗರ ಪ್ರದೇಶದಲ್ಲಿ ಯಾರಾದರೂ 100 ಯೂನಿಟ್ಗಿಂತ ಕಡಿಮೆ ಬಳಸ್ತಾರಾ? ಇಲ್ಲ. ಗ್ರಾಮೀಣ ಭಾಗದಲ್ಲಾದರೆ ಬಳಸ್ತಾರೆ. ಸುಮ್ಮನೆ ಅಟ್ರ್ಯಾಕ್ಟ್ ಮಾಡೋಕ್ಕೆ ನಾವು 100 ಯೂನಿಟ್ ಒಳಗಡೆ ₹4.18 ಅಂತ ಹೇಳ್ತಾರೆ. ಆದರೆ ನಗರ ಪ್ರದೇಶಗಳಲ್ಲಿ 100ಕ್ಕಿಂತ ಹೆಚ್ಚು ಯೂನಿಟನ್ನು ಬಳಸೋದ್ರಿಂದ ನಾವು ನಗರ ಪ್ರದೇಶಕ್ಕೂ ಕೂಡ ₹5.80 ನಾವು ಕೊಡ್ತಾಯಿದ್ದೀವಿ. ಯಾರೋ KPTCL ಮತ್ತು ಇತರ ಎಸ್ಕಾಮ್ಸ್ಗಳು ಕೊಡ್ತಾಯಿದ್ದೀವಿ. ಅವರು ನಗರ ಪ್ರದೇಶದಲ್ಲಿ ಮಿನಿಮಮ್ಮೇ ಅವರು ₹6.98 ಕೊಡ್ತಾರೆ ಸರ್. ಹಾಗಾಗಿ ಸಹಜವಾಗಿ ಅವರಿಗೆ ಪ್ರಾಫಿಟ್ ಬಂದೇ ಬರ್ತದೆ. ಈ ಸಾಮಾನ್ಯವಾಗಿ ನಮ್ಮ ಗ್ರಾಹಕರಲ್ಲಿ ಏನಾಗಿತ್ತು ಸರ್, ಈ ಖಾಸಗಿಯವರು ಬಂದರೆ ನಮಗೆ ಒಳ್ಳೆಯ ಸರ್ವಿಸ್ ಸಿಗುತ್ತೆ ಅನ್ನೋ ಭಾವನೆ ಇತ್ತು. ಈಗ ಅವ್ರಿಗೂ ಕೂಡ ಅದು ಹೋಗ್ಲಾಡಿಸಿದ್ದಾರೆ ಸರ್. ಕಾರಣ ತಮಗೆ ನಾನು ಇದು ಮುಗಿದ ನಂತರ ಕೊಡ್ತೀನಿ. ನಮಗೆ ಒಡಿಸ್ಸಾದಲ್ಲಿ ರೆಗ್ಯುಲೇಟರಿ ಕಮಿಷನ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಸರ್. ಯಾಕೆ ಅಂದರೆ, ಈ ತಮ್ಗೆ ಹೇಳ್ದೆ ನಾನು, ಕಳೆದ 124 ವರ್ಷ 5.5 ಲಕ್ಷ ಕೋಟಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದ್ದೀವಿ. ಅವ್ರು ಏನು ಮಾಡ್ತಾಯಿದ್ದಾರೆ ಸರ್, ಕಳೆದ ಹಲವಾರು ವರ್ಷಗಳಿಂದ ಅವರು ಹೆಚ್ಚು ವಸೂಲಾತಿ ಕಡೆ ಹೆಚ್ಚು ಗಮನ ಕೊಡ್ತಾಯಿದ್ದಾರೆ. ನೀವು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತಾಯಿಲ್ಲ. ಕಾರಣ
ಯಾವುದೋ ಒಂದು EHT ಇನ್ಸಲೇಷನ್ನು ಅಂದರೆ ನಮ್ಮದು ಅವ್ರಿಗೆ ಪ್ರಿಯಾರಿಟಿನ ನೋಡ್ಕೊಳ್ಬೇಕಾಗತ್ತೆ. ಅವ್ರಿಗೆ ಒಂದು ತಿಂಗಳಲ್ಲಿ 1279 ನಿಮಿಷಗಳ ಕಾಲ ಅವ್ರಿಗೆ ಇಂಟ್ರಪ್ಷನ್ ಮಾಡಿದ್ದಾರೆ. ಅಂದರೆ ಸರಾಸರಿ ಒಂದು 23ಕ್ಕೂ ಹೆಚ್ಚು ಗಂಟೆ ಒಂದು ತಿಂಗಳಲ್ಲಿ ಅವ್ರಿಗೆ ಇಂಟ್ರಪ್ಷನ್ ಮಾಡೋದ್ರಿಂದ ಅವರು ರೆಗ್ಯುಲೇಟರಿ ಕಮಿಷನ್ ಅವ್ರನ್ನ ಅಪ್ರೋಚ್ ಮಾಡಿದ್ದಾರೆ. ಅವರು ಇವರಿಗೆ ವಾರ್ನ್ ಮಾಡಿದ್ದಾರೆ, ನಿಮ್ಗೆ ಯಾಕೆ ನಿಮ್ಮ ಲೈಸೆನ್ಸನ್ನು ನಾವು ರದ್ದು ಮಾಡಬಾರ್ದು ಅಂತ. ನಮ್ಮ ಈ ಕರ್ನಾಟಕಕ್ಕೆ ನೋಡಿ ಸರ್, ನಮ್ಮಲ್ಲಿ ಅಷ್ಟೊಂದು ಅಷ್ಟು ಇಲ್ಲ. ನಮಗೆ ಒಂದು ತಿಂಗಳಲ್ಲಿ 20 ಅಲ್ಲ ಸರ್, ನಾವು ಮೋರ್ ದೆನ್ 10 ಅವರ್ಸು ಕೂಡ ಇಂಡಸ್ಟ್ರಿಗೆ ನಾವು ಇಂಟ್ರಪ್ಷನ್ ಮಾಡಿಲ್ಲ ಸರ್. ಇಂಡಸ್ಟ್ರಿಗಳಿಗೆ ನಾವು ಎಕ್ಸ್ಕ್ಲೂಸಿವ್ಲಿ ಫೀಡರ್ ಮಾಡಿರ್ತೀವಿ. ಹಾಗಾಗಿ ಏನಾದರೂ ಇಂಟರಪ್ಷನ್ ಆದರೆ ನಮಗೆ ಮಲ್ಟಿ ಸರ್ಕ್ಯೂಟು ರನ್ ಆಗಿರೋ ಕಡೆ ಮಾತ್ರ ಆಗುತ್ತೆ ವಿನಃ ಆ ಲೆವೆಲಲ್ಲಿ ಆಗಲ್ಲ. ಅಲ್ಲೆಲ್ಲ ಏನು ನಮ್ಮ ಒಡಿಶಾದಲ್ಲಿ ಮಾಡ್ತಾ ಇದ್ದಾರಲ್ಲ ಸರ್, ಅದಕ್ಕಿಂತ ನಾವು ಉತ್ತಮ ರೀತಿಯಲ್ಲಿ ಮಾಡ್ತಾಯಿದ್ದೀವಿ ಅಂತ ನಮ್ಮ ಸರ್ಕಾರ ಕೂಡ ಮನಗಂಡು ನಾವು ಏನು ಈ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳಿದೆಯಲ್ಲ ಸರ್, ಅದನ್ನೆಲ್ಲ ನಾವು ಮಾಡ್ಕೋತಾ ಬಂದಿದ್ದೀವಿ ಸರ್. ಈಗ ಗಂಗಾ ಕಲ್ಯಾಣ ಇರ್ಬೋದು, ಏನು ನಮ್ಮ ರಾಜ್ಯದ ಸಾಮಾನ್ಯ ಜನಗಳನ್ನು ಅಂದರೆ ಲೆಸ್ ದೆನ್ 1/2 ಎಕರ್ ಇರ್ಬೋದು, 2 ಎಕರ್ ಇರ್ಬೋದು, ಇಂಥವ್ರನ್ನ ಗಮನಿಸಿ ಸರ್ಕಾರ ಅವ್ರಿಗೆ ಬೋರನ್ನು ಕೊರೆಸ್ಕೊಳ್ಳುತ್ತೆ. ಅವರಿಗೆ ಮೋಟ್ರು ಎಲ್ಲ ಇತ್ಯಾದಿಗಳನ್ನು ಕೊಟ್ಟು ನಮಗೆ ವಿದ್ಯುತ್ ಸಂಪರ್ಕಕ್ಕೋಸ್ಕರ 75,000 ರೂಪಾಯಿ ದುಡ್ಡು ಕೊಡ್ತಾ ಇದೆ ಸರ್. ನಾವು ಅವರಿಗೆ 3.5 ಲಕ್ಷ 4 ಲಕ್ಷ ಲೆಂತ್ ಏನಾದರೂ ದೂರ ಇದ್ದರೆ 5 ಲಕ್ಷದವರೆಗೂ ಖರ್ಚು ಮಾಡಿಬಿಟ್ಟು ನಾವು ಅವರಿಗೆ ವಿದ್ಯುತ್ ಸಂಪರ್ಕ ನೀಡ್ತಾ ಇದ್ದೀವಿ ಸರ್. ಅಂದರೆ ನಮಗೆ 75,000 ಕೊಟ್ಟರೂ ಕೂಡ ಉಳಿದ ಹಣನ ನಾವು ಇಲಾಖೆಯವರು ಭರಿಸ್ತಾ ಇದ್ದೀವಿ. ಆದರೆ ಇಂತಹ ಕಡೆ ಅವರು ಹೆಚ್ಚು ಗಮನ ಕೊಡ್ತಾ ಇಲ್ಲ. ಅವ್ರು ಕೊಡ್ತಾ ಇರೋದೆಲ್ಲ ಬರೀ ನಗರ ಪ್ರದೇಶಗಳಲ್ಲಿ ಮಾತ್ರ ಕೊಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ಸರ್. ನಾವು ಹಾಗೇನು ಮಾಡೇ ಇಲ್ಲ ಸರ್. ಈಗ ತಮಗೆಲ್ಲ ಮಾಹಿತಿ ಇದೆ ಸರ್, ಸುಮಾರು ಒಂದು 45ರಿಂದ 50 ಲಕ್ಷ ರೈತಾಪಿ ವರ್ಗ ನಮ್ಮನ್ನು ಅವಲಂಬಿಸಿದೆ. ನಾವು ಈ ರೈತಾಪಿ ವರ್ಗದವ್ರಿಗೆ ಏನು ಮಾಡ್ತಾಯಿದ್ದೀವಿ, ಗ್ರಾಹಕರಿಗೆ ಏನು ಮಾಡ್ತಾಯಿದ್ದೀವಿ ಅಂದರೆ ಸರ್, ನಾವು ಹೆಚ್ಚು ಯಾರು ವಿದ್ಯುತ್ತನ್ನು ಬಳಸ್ತಾ ಇದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬಳಸಿದವ್ರಿಗೆ ಅವ್ರಿಗೆ ₹1 ನಾವು ಎಚ್ಚರ ಹಾಕಿ ಅದರಿಂದ ಬರ್ತಕ್ಕಂಥ ₹1 ನಾವು ಕ್ರಾಸ್ ಸಬ್ಸಿಡಿ ಅಂತ ಕರಿತೀವಿ. ಅದನ್ನು ಆ ರೂಪದಲ್ಲಿ ನಾವು ಸಣ್ಣ ಗ್ರಾಹಕರಿಗೆ ನಾವು ಅದನ್ನು ಕಡಿಮೆ ಮಾಡ್ತೀವಿ ಸರ್. ಅವರಿಗೆ ಈಗ ಸರ್ಕಾರ ತಾವೆಲ್ಲ ಗಮನಿಸಿರ್ಬೋದು ಸರ್, ಉತ್ತೇಜನ ಕೊಡೋದಕ್ಕೋಸ್ಕರ ಈ ರೇಷ್ಮೆ ಅಥವಾ ಮಗ್ಗದವ್ರಿಗೆ ಅವ್ರಿಗೆ ರಿಬೇಟ್ ಕೊಡ್ತೀವಿ. ಯಾಕೆ ಅಂದರೆ ಅವ್ರಿಗೆ ಉತ್ತೇಜನ ಕೊಡಬೇಕು ಅನ್ನೋ ಕಾರಣಕ್ಕೆ ಇಂತಹ ಎಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳು ಅಂತ ಹೇಳ್ತೀವಿ ಸರ್. ನಾವು ಇದನ್ನೆಲ್ಲ ಮಾಡ್ಕೊತಾ ಬಂದಿದೆ. ನಾವು ಅದಕ್ಕೆ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳಿಗೂ ನಾವು ಚಾಚು ತಪ್ಪದೆ ಮಾಡ್ಕೊತಾ ಬಂದಿದ್ದೀವಿ ಸರ್. ಈಗ ನಮಗೆ ಸರ್ಕಾರದಿಂದ 12,500 ಕೋಟಿ ರೂಪಾಯಿ ನಮಗೆಲ್ಲ ಎಸ್ಕಾಮ್ಸ್ಗಳಿಗೂ ಬಾಕಿ ಇದ್ದರೂ ಕೂಡ ನಾವು ಅವ್ರಿಗೆ ಸರ್ವಿಸನ್ನು ಒದಗಿಸ್ಕೊಂಡು ಬರ್ತೀವಿ. ಒಂದು ವೇಳೆ ಏನಾದರೂ ಟಾಟಾ ಬಂದಿದ್ದೇ ಆದರೆ 12,500 ಬಾಕಿ ಅಲ್ಲ ಸರ್, ಇನ್ನೇನು ನಿಮಗೆ 1 ವರ್ಷ ವಿದ್ಯುತ್ ಬೇಕೋ ಅದನ್ನು ನೀವು ದುಡ್ಡು ನೀವು ತುಂಬಿದ್ರೆ ಮಾತ್ರ ನಿಮಗೆ ವಿದ್ಯುತ್ ಬರ್ತದೆ ಅಂತೇಳಿ ಈಗಿನ ಕಾಲದಲ್ಲಿ ಸ್ಮಾರ್ಟ್ ಮೀಟ್ರು ಇತ್ಯಾದಿ ಎಲ್ಲ ಬಂದಿರೋದ್ರಿಂದ ಸರ್ಕಾರಕ್ಕೂ ಕೂಡ ಸಮಸ್ಯೆ ಆಗ್ತಾಯಿತ್ತು, ಜನಸಾಮಾನ್ಯರಿಗೂ ಸಮಸ್ಯೆ ಆಗ್ತಾಯಿತ್ತು ಸರ್. ಕಾರಣ ಇವರು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳನ್ನು ತೊಗೊಂಡ್ಬಿಟ್ರೆ ಜನಸಾಮಾನ್ಯರಿಗೆ ನಾವು ಅನಿವಾರ್ಯವಾಗಿ ಏನು ಕಡಿಮೆ ರೇಟಲ್ಲಿ ಕೊಡ್ತಾ ಇದ್ದೀವಲ್ಲ ಸರ್, ಇದನ್ನು ರೇಟನ್ನು ನಾವು ಜಾಸ್ತಿ ಮಾಡಬೇಕಾಗತ್ತೆ. ಈಗ ತಾವೆಲ್ಲ ಕಳೆದ 10 ವರ್ಷದಿಂದ ನೋಡ್ತಾ ಇದ್ದೀರಿ ಸರ್, ನಾವು ವಿದ್ಯುತ್ ಕ್ಷೇತ್ರ ಅಂದರೆ ಹೆಚ್ಚು ವಿದ್ಯುತ್ತನ್ನು ಉತ್ಪಾದನೆ ಮಾಡೋ ದಿಕ್ಕಲ್ಲಿ, ವಿದ್ಯುತ್ ಕ್ಷೇತ್ರ ಅಭಿವೃದ್ಧಿ ಮಾಡೋ ದಿಕ್ಕಲ್ಲಿ ನಾವು ಗ್ರೀನ್ ಎನರ್ಜಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಎಲ್ಲ ಯಾರು ಈ ಸೋಲರ್ನ ಉತ್ಪಾದನೆ ಮಾಡ್ತಾರೆ ಅವ್ರಿಗೆ 25 ವರ್ಷಗಳ ಕಾಲ ನಿಮ್ಮದು ಎನರ್ಜಿನ ನಾವು ಖರೀದಿ ಮಾಡ್ತೀವಿ ಅಂತ ಎಲ್ಲ ಎಸ್ಕಾಮ್ಸ್ಗಳು ಅವ್ರ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಸರ್. ಅವ್ರಿಗೆ ಎನ್ಕರೇಜ್ ಮಾಡೋಕ್ಕೋಸ್ಕರ ಬಿಗಿನಿಂಗಲ್ಲಿ ₹9.56 ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಇದು 10 ವರ್ಷ ಆಗಿದೆ. ಇನ್ನು 16 ವರ್ಷವರೆಗೂ ನಾವು ಅವ್ರಿಗೆ ಅಗ್ರಿಮೆಂಟ್ ಪ್ರಕಾರ ದುಡ್ಡು ಕಟ್ಟಬೇಕು ಸರ್. ಒಂದು ವೇಳೆ ಟಾಟಾದನ್ನು ಬಂದುಬಿಟ್ಟು ದೊಡ್ಡದನ್ನೆಲ್ಲ ಆಯ್ಕೆ ಮಾಡ್ಕೊಂಡು ಹೋದರೆ ನಾವು ₹9.56 ನಾವು ವಿದ್ಯುತ್ತನ್ನು ಖರೀದಿ ಮಾಡಿ ನಾವು ರೈತಾಪಿ ವರ್ಗಕ್ಕೆ ಕೊಡೋಕ್ಕಾಗತ್ತಾ? ಅನಿವಾರ್ಯವಾಗಿ ರೈತರಿಗೆ ಜಾಸ್ತಿ ನಾವು ವಿದ್ಯುತ್ ಬಿಲ್ಲನ್ನು ಕೊಡಬೇಕಾಗತ್ತೆ. ಅಥವಾ ಏನಾದರೂ ಅವರಿಗೆ ಕಡಿಮೆ ಮಾಡಬೇಕು ಅಂದರೆ ಸರ್ಕಾರ ಅವರಿಗೆ ಸಬ್ಸಿಡಿನ ಆ ರೂಪದಲ್ಲಿ ಕೊಡಬೇಕಾಗತ್ತೆ ಸರ್. ಹಾಗಾಗಿ ಸರ್ಕಾರಕ್ಕೆ ಮತ್ತು ರೈತಾಪಿ ವರ್ಗಕ್ಕೆ ಎಲ್ಲ ಜನಸಾಮಾನ್ಯರಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮನಗಂಡು ಈ ಏನು ನಮ್ಮ ಈ ಸಮಾನಾಂತರ ವಿದ್ಯುತ್ ವಿತರಣೆ ಮಾಡೋಕ್ಕೆ ಬಂದಿದ್ದಾರೋ ಅವ್ರು ಬೇಡ. ಯಾಕೆ ಬೇಡ ಅಂತಂದರೆ ಆ ಸರ್ಕಾರಕ್ಕೆ ಒಂದು ಪರಮಾಧಿಕಾರ ಇದೆ ಸರ್. ಸರ್ಕಾರದ ಮೂಲ ಉದ್ದೇಶ ಕೂಡ ಎಲ್ಲ ರಾಜ್ಯದ ರೈತರ, ಗ್ರಾಮೀಣ ಭಾಗದ ನಿರ್ಗತಿಕರಿಗೆ ಅವ್ರಿಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿ ಅವರಿಗೆ ಓದಲಿಕ್ಕೆ ಉತ್ತೇಜನ ಕೊಟ್ಟಿದೆ. ಅದೇ ಥರ ನೌಕರಿಗೂ ಕೂಡ 50% ಸಬ್ಸಿಡಿಯನ್ನು ಕೊಡ್ತಾ ಇದೆ ಸರ್. ಈ 50% ಸಬ್ಸಿಡಿನಲ್ಲಿ ಎಲ್ಲ ಸಮಾಜ, ಎಲ್ಲ ವರ್ಗದವ್ರಿಗೂ ಇದ್ದಾರೆ ಸರ್. ಈ ಸಬ್ಸಿಡಿನ ಏನಾದರೂ ಖಾಸಗಿಯವರು ಬಂದರೆ ಕೊಡೋಕ್ಕಾಗಲ್ಲ ಸರ್. ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳಾಗಲಿ ಅಥವಾ ಅಂಬೇಡ್ಕರ್ ದೇಹೋದ್ದೇಶಗಳಾಗಲಿ ಇದೆಲ್ಲನೂ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಈಗಿನ ಮುಖ್ಯಮಂತ್ರಿ ಸಾಹೇಬರು ಇಲ್ಲ
ನೀವು ನಿಮ್ಮ ಮೇಲೆ ನಮಗೆ ಭರವಸೆ ಇದೆ, ನೀವು ಅವ್ರಿಗಿಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದಿರಿ ಅಂತೇಳಿ ನಮಗೆ ಆಶಯಗಳನ್ನ ತೋರಿಸೋದ್ರ ಜೊತೆಗೆ ಅವರು ಕೂಡ ನಮ್ಮ ಪರವಾಗಿ ನಿಂತ್ಕೊಂಡ್ರು ಸರ್. ಈ ಹಿಂದೆ ಇದೇ ನಮ್ಮ CM ಸಾಹೇಬರು ಇಂಧನ ಸಚಿವರಾಗಿದ್ದಾಗ 2017-18ರಲ್ಲಿ ತಾವೆಲ್ಲ ಗಮನಿಸಿರ್ಬೋದು ಸರ್, ಇದೇ ಥರ ಒಂದು ಪ್ರೈವೇಟೈಸೇಷನ್ ಮಾಡಲಿಕ್ಕೋಸ್ಕರ, ಖಾಸಗೀಕರಣ ಮಾಡಲಿಕ್ಕೋಸ್ಕರ ಇದೇ ಥರ ಪ್ರಪೋಸಲ್ ಬಂದಾಗ ಅವರು ನಿರ್ದಾಕ್ಷಿಣ್ಯವಾಗಿ ಅದನ್ನು ತಳ್ಳಿ ಹಾಕಿದ್ರು. ನಾವು ಉತ್ತಮ ಮಟ್ಟದಲ್ಲಿದ್ದೀವಿ, ನಮ್ಮ ರಾಜ್ಯ ತುಂಬ ಸ್ವಾವಲಂಬಿಯಾಗಿ ಇದ್ದಾರೆ, ನಾವು ನೆಕ್ಸ್ಟು ದಿನಗಳಲ್ಲಿ ನಾವು ಎಲ್ರಿಗಿನ್ನ ಉತ್ತಮ ರೀತಿಯಲ್ಲಿ ಬರ್ತೀವಿ. ಹಾಗಾಗಿ ಈಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಾವು ಸೋಲಾರ್ ಪಾವಗಡ ಸೋಲಾರ್ ಪಾರ್ಕ್ ಅಂತೇಳಿ ನಾವು ಅಲ್ಲಿ ಸುಮಾರು 2,500 ಮೆಗಾವ್ಯಾಟನ್ನು ಉತ್ಪಾದನೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಮಗೆ ಪ್ರೈವೇಟ್ ಮಾಡೋ ಅವಶ್ಯಕತೆ ಇಲ್ಲ ಅಂಥೇಳಿ ಈ ಹಿಂದೆ ಆ ಪ್ರಪೋಸಲ್ನ ತಿರಸ್ಕಾರ ಮಾಡಿದರು ಸರ್. ನಮ್ಮ ಇಲಾಖೆ ಬಗ್ಗೆ ನಮ್ಮ CM ಸಾಹೇಬರಿಗೆ ಭಾಳ ಅಭಿಮಾನ, ಭಾಳ ಎಷ್ಟು ಇನ್ವಾಲ್ವ್ ಆಗಿ ನಮ್ಮ ಇಲಾಖೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತಂದರೆ ಸರ್, ಕಳೆದ ತಾವು ಗಮನಿಸಿರ್ಬೋದು ಸರ್, ಸುಮಾರು ವರ್ಷಗಳಿಂದ ನಮ್ಮಲ್ಲಿ ನೌಕರಿ ಆಗಲಿ ನೇಮಕಾತಿ ಆಗಲಿ ನೆನೆಗುದಿಗೆ ಬಿದ್ದಿತ್ತು. ಆದರೂ ಕೂಡ ಒಂದು ದಿಟ್ಟತನದ ಒಂದು ಧೈರ್ಯ ಮಾಡಿ ನಿರ್ಧಾರ ತಗೊಂಡು ಸುಮಾರು 23,000 ಪವರ್ ಮ್ಯಾನ್ಗಳನ್ನು ರಿಕ್ರೂಟ್ ಮಾಡಿದ್ರು ಸರ್. ಅದಲ್ಲೇ ಸುಮಾರು 3-4,000 ಇಂಜಿನಿಯರ್ಸು ಮತ್ತು ನಮ್ಮ ಅಕೌಂಟ್ಸ್ ಅವ್ರನ್ನು ಕೂಡ ನೇಮಕಾತಿ ಮಾಡಿದ್ದಾರೆ. ಆದರೆ ಇತಿಹಾಸ ಸರ್, ಇದು ಸುಮಾರು 23,000 ಒಬ್ಬರೇ ಮಿನಿಸ್ಟ್ರ್ ಅವಧಿನಲ್ಲಿ ನೇಮಕಾತಿ ಆಗಿರೋದು ಇತಿಹಾಸದಲ್ಲಿ ಇಲ್ಲ. ಕಾರಣ ಯಾಕೆ ನಾನು ಇತಿಹಾಸ ಅಂತ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ, ಅವತ್ತು ನಮ್ಮಲ್ಲಿ ಕೆಲಸ ಮಾಡ್ತಾಯಿದ್ದವರು ಕೇವಲ 42,000 ಜನ ಮಾತ್ರ ಸರ್. ಆ 42,000 ಜನ ಮಾಡ್ತಾಯಿದ್ದಾರೆ, ಸಮಸ್ಯೆ ಆಗ್ತಾಯಿದೆ, ಅವರಿಗೆ ಸ್ಟ್ರೆಂತ್ ಕಡಿಮೆ ಆಗಿದೆ. ಹಾಗಾಗಿ ಇವರಿಗೆ ನಾವು ರಿಕ್ರೂಟ್ ಮಾಡಿಬಿಟ್ಟು ಇವರಿಗೆ ಸಹಾಯ ಮಾಡಬೇಕನ್ನೋ ಮನಸ್ಸಲ್ಲಿ ಇಟ್ಕೊಂಡು ಅವರು 23,000 ಮಾಡಿದಾರಲ್ಲ ಸರ್, ಅದು ನಮಗೆ ಭಾಳ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ನಾವಷ್ಟೇ ಅಲ್ಲ ಸರ್, ಇಡೀ ರಾಜ್ಯ ನೆನಪಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ಇವತ್ತು ನಾವು ಹೆಚ್ಚು ಜನಗಳಿಗೆ ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಕೊಡಲಿಕ್ಕೆ ಸಹಾಯ ಆಗಿದೆ. ನಾವು ಸರ್ಕಾರದ ಜೊತೆ, ನಮ್ಮ ಇಂಧನ ಸಚಿವರ ಜೊತೆ ನಾವು ಹಗಲು ರಾತ್ರಿ ಅವರಿಗೆ ದುಡಿದು ಇನ್ನು ಮುಂದೆ ನಾವು ಎಲ್ರಿಗಿನ್ನ ಹೆಚ್ಚು ಕಾಂಪಿಟೇಟಿವ್ ಆಗಿ ಇರ್ತೀವಿ ಅಂತ ನಾವು ಹೇಳೋದಕ್ಕೆ ಬಯಸ್ತೀನಿ ಸರ್. ನಮ್ಮ ಇಂಧನ ಸಚಿವರು ಕೂಡ ಸರ್, ನಮ್ಮ ಮಾನ್ಯ ಜಾರ್ ಸಾಹೇಬರು ಏನು ಮಾಡಿದರು ಸರ್, ನಮ್ಮ ಇಲಾಖೆ ಅಧಿಕಾರಕ್ಕೆ ಬಂದ ನಂತರ ಅವರು ಅವರ ದುರಾದೃಷ್ಟನೂ ಏನೋ ಗೊತ್ತಿಲ್ಲ ಸರ್, ಅವರು ಚಾರ್ಜ್ ತೊಗೊಂಡು 3-4 ತಿಂಗಳಿಗೆ ತುಂಬ ಕ್ರೈಸಿಸ್ ಶುರು ಆಗ್ಬಿಡ್ತು. ಸಾಮಾನ್ಯವಾಗಿ ಸಮ್ಮರಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇರ್ತವೆ, ತಾವೆಲ್ಲ ಗಮನಿಸಿದ್ದೀರಿ. ಆದರೆ ಆಗಸ್ಟ್ ಸೆಪ್ಟೆಂಬರಲ್ಲೇ ನಮಗೆ ಕ್ರೈಸಿಸ್ ಶುರು ಆಗೋಗಿ ಲೋಡ್ ಶೆಡ್ಡಿಂಗ್ ಮಾಡೋ ಅಂಥ ಪರಿಸ್ಥಿತಿ ಬಂದ್ಬಿಡ್ತು. ಅವರು ಇಮ್ಮಿಡಿಯೇಟಾಗಿ ಜಾಗೃತರಾಗಿ ಅವರೇನು ಮಾಡಿದ್ರು ಸರ್, ನೆಕ್ಸ್ಟ್ ಸಮ್ಮರ್ಗೆ ಸಮಸ್ಯೆ ಆಗುತ್ತೆ ಅಂತೇಳಿ UPCL ಮತ್ತು ಇತರ ಕಂಪ್ನಿಗಳ ಜೊತೆ ನಾವು ಬ್ಯಾಂಕಿಂಗ್ ಸಾಲ ಅವ್ರಿಗೇನು ಖರೀದಿ ಮಾಡಲಿಲ್ಲ ಸರ್. ಅವಾಗ ಸಮ್ಮರಲ್ಲೂ ಕೂಡ ಸುಮಾರು 1,500 ಮೆಗಾವ್ಯಾಟನ್ನು ಬೇರೆ ಪಂಜಾಬ್ ಮತ್ತು ಇತರ ರಾಜ್ಯಗಳಿಂದ ನಾವು ಸಾಲದ ರೂಪದಲ್ಲಿ ತೊಗೊಂಡು ಮತ್ತೆ ನಮ್ಮಲ್ಲಿ ನಾವು ಎಕ್ಸಸ್ ಜನ್ರೇಟ್ ಮಾಡಿದಾಗ ಅವರಿಗೆ ಅದನ್ನು ವಾಪಸ್ ಕೊಟ್ಟಿದ್ದೀವಿ ಸರ್. ಆಗಲೂ ಕೂಡ ನಮ್ಮ ಇಲಾಖೆಯಲ್ಲಿ ಹೈ ಕಾಸ್ಟ್ ಎನರ್ಜಿ ಏನಾದರೂ ಖರೀದಿ ಮಾಡಿದರೆ ನಮ್ಗೆ ಇಲಾಖೆ ನಷ್ಟ ಆಗ್ತಾಯಿತ್ತು, ಅದನ್ನು ತಪ್ಪಿಸಿದ್ದಾರೆ. ಅದ್ರ ಜೊತೆಗೆ ಸಾಹೇಬರದೊಂದು ಮಹತ್ವಾಕಾಂಕ್ಷೆ ಯೋಜನೆ ಇತ್ತು ಸರ್. ಈಗ ಏನು ನಾವು ಕುಸುಮ್ಸಿ ಅಂತೇಳಿ ಎಲ್ಲಿ ನಾವು ನಮ್ಮ ಸ್ಟೇಷನ್ಗಳಿದಾವಲ್ಲ ಸರ್, ಅಲ್ಲೇ ಪಕ್ಕನೇ ನಾವು ಏನಾದರೂ ಎನರ್ಜಿನ ಉತ್ಪಾದನೆ ಮಾಡಿ ಸೋಲಾರ್ ಹಾಕಿ ನಾವು ಅಲ್ಲಿ ಜನ್ರೇಟ್ ಮಾಡಿ ಅಲ್ಲಿ ಇಮ್ಮಿಡಿಯೇಟಾಗಿ ಅಲ್ಲಿ ಗ್ರಾಹಕನಿಗೆ ಕೊಟ್ಟರೆ ಒಳ್ಳೆ ವೋಲ್ಟೇಜ್ ಬರ್ತದೆ, ಲಾಸು ರೆಡ್ಯೂಸ್ ಆಗುತ್ತೆ. ಗ್ರಾಹಕ ಹಗಲು ರಾತ್ರಿ ಎಲ್ಲ ಯಾಕೆ ಓಡಾಡಬೇಕು ಅನ್ನೋ ಜಮೀನಲ್ಲಿ ನಾವು ಡೇ ಟೈಮಲ್ಲಿ ಅವನಿಗೆ 7 hours ಪವರ್ ಕೊಟ್ಬಿಟ್ರೆ ಅವನು ಗ್ರಾಹಕನು ಕೂಡ ಸಮಾಧಾನವಾಗಿರ್ತಾನೆ ಅಂತ ಈ ಮಹತ್ವಾಕಾಂಕ್ಷೆ ಯೋಜನೆ ನಮ್ಮ ಹಿಂದೆ DK ಶಿವಕುಮಾರ್ ಸಾಹೇಬರು ಇಂಧನ ಸಚಿವರಾಗಿದ್ದಾಗ ಮಾಡಿದರು. ಇದನ್ನು ನಮ್ಮ ಜಾರ್ ಸಾಹೇಬರು ಇದನ್ನು ನಾವು ಮಾಡಲೇಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಇಡೀ ರಾಜ್ಯದ ತುಂಬ ಎಲ್ಲ ಮಾಡಿದ್ದಾರೆ ಸರ್. ಸುಮಾರು 2,800 ಮೆಗಾವ್ಯಾಟಕ್ಕೂ ಹೆಚ್ಚು ಇವತ್ತು ಉತ್ಪಾದನೆ ಮಾಡಿದ್ದೀವಿ. ಮುಂದೆ ಕೂಡ ಇನ್ನೊಂದು 2 ವರ್ಷದ ಅವಧಿನಲ್ಲಿ ಸುಮಾರು ಒಂದು 4,000 ನಾವು ಇದೇ ರೀತಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದರ ಜೊತೆಗೆ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ ಅಂತೇಳಿ ಇನ್ನೊಂದು BESS ಅಂತ ಕರಿತೀವಿ ಸರ್. ನಾವು ಏನೋ ಈ ಸೋಲಾರಲ್ಲಿ ಹಗಲಲ್ಲಿ ಉತ್ಪಾದನೆ ಮಾಡಿಬಿಡ್ತೀವಿ, ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ಳೋಕ್ಕಾಗಲ್ಲ, ಏನಾದರೂ ನಮಗೆ ಎಕ್ಸಸ್ ಆಗೋದ್ರದ್ದು ಲಾಸ್ ಆಗ್ಬೋದು ಅನ್ನೋ ಕಾರಣಕ್ಕೆ ಅದನ್ನು ಸ್ಟೋರ್ ಮಾಡಿ ಕೂಡ ನಾವು ಅದನ್ನು ರಾತ್ರಿ ಹೊತ್ತು ನಾವು ಬಳಸ್ಬೋದು, ಪೀಕ್ ಅವರಲ್ಲೂ ಕೂಡ ನಾವು ಬಳಸ್ಬೋದು ಅಂಥೇಳಿ ಅದನ್ನು ಕೂಡ ನಾವು ಇತ್ತೀಚೆಗೆ 3,000 ಮೆಗಾವ್ಯಾಟನ್ನು ಜನ್ರೇಟ್ ಮಾಡ್ತಾಯಿದ್ದೀವಿ. ನಮ್ಮ ಇಂಧನ ಸಚಿವರು ಕೂಡ ನಮ್ಮ ಮೇಲೆ ಭರವಸೆ ಇಟ್ಟಿದ್ದಾರೆ ಸರ್. ನಾವು ಬಿಗಿನಿಂಗಲ್ಲಿ ಆತಂಕದಿಂದ ಸರ್ ಈ ಥರ ನಾವು ಟಾಟಾದವ್ರು ಬಂದುಬಿಟ್ಟಿದ್ದಾರೆ, ನಮ್ಮಲ್ಲಿ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ ಅಂತ ಹೋಗಿ ಹೇಳಿದಾಗ ಅವರು ಹೇಳಿದ್ರು, ನೀವು ಧೈರ್ಯವಾಗಿರಿ, ನಮ್ಮ ಇಲಾಖೆ ಅವ್ರಿಗಿಂತ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾಯಿದೆ. ಏನು ಖಾಸಗಿಯವರು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕಿಂತ ನಾವು ಒಳ್ಳೆ ರೇಟಲ್ಲಿ ನಾವು ಜನಸಾಮಾನ್ಯರಿಗೆ ನಾವು ವಿದ್ಯುತ್ ವಿತರಣೆ ಮಾಡ್ತಾಯಿದ್ದೀವಿ, ನೀವೆಲ್ಲ ಧೈರ್ಯವಾಗಿ ಕೆಲಸ ಮಾಡಿರಿ ಅಂತ ಅವರು ಕೂಡ ನಮಗೆ ಹುರಿದುಂಬಿಸಿದ್ರು. ಹಾಗಾಗಿ ನಾವು ಸರ್ಕಾರಕ್ಕೆ ಋಣಿಯಾಗಿರ್ತೀವಿ ಅಂತ ಈ ಮೂಲಕ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಸರ್. ಸರ್, ಫಸ್ಟ್ ಟೈಮ್ ಈ ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಪ್ರೊಟೆಸ್ಟ್ ಮಾಡಿದ್ರೆ ರೈತ ಸಂಘಟನೆಗಳು ದೂರದಲ್ಲೇ ಇರ್ತವೆ. ಬಟ್ ಅದೇ ಇಲ್ಲಿ
ಎಲ್ಲ ಆಲ್ಮೋಸ್ಟ್ ಕರ್ನಾಟಕದಂಥ ಪ್ರಮುಖ ಎಲ್ಲ ರೈತ ಸಂಘಟನೆಗಳವರು ಕೂಡ ನಿಮ್ಗೆ ಬೆಂಬಲ ಕೊಟ್ಟರು. ಹೌದು ಸರ್. ಯಾಕಂದರೆ ಸರ್ ಈಗ ತಮಗೆ ಹೇಳಿದೆ ನಾನು, ರೈತ ನಾಟ್ ಓನ್ಲಿ ರೈತ ಸರ್, ಇಡೀ ಸಮಾಜ ಎಷ್ಟು ಇದರಿಂದ ಸಮಸ್ಯೆ ಆಗುತ್ತೆ ಅನ್ನೋದನ್ನು ಜಾಗೃತರಾದರು ಸರ್. ಈಗ ಅವರು ನೀವು ಬಿಗಿನಿಂಗಲ್ಲಿ 100 ಯೂನಿಟಿಗೆ ಮಾತ್ರ 4 ರೂಪಾಯಿ 18 ಪೈಸೆ ಅಂತ ಹೇಳ್ತಾರೆ ಸರ್. ನೆಕ್ಸ್ಟು ಹೈಯರ್ ಸ್ಲ್ಯಾಬಲ್ಲಿ ಏನಾಗುತ್ತೆ ಸರ್, ಅನಿವಾರ್ಯವಾಗಿ 11 ರೂಪಾಯಿ 24 ಪೈಸೆ ಕಟ್ಟೋ ಪರಿಸ್ಥಿತಿ ಬರ್ತದೆ. ಇದರಿಂದ ನಮಗೆ ಏನು ಹೈ ಕಾಸ್ಟ್ ಎನರ್ಜಿ ಅವರೆಲ್ಲ ಆ ಕಡೆ ಹೋದಾಗ, ಅಂದರೆ ನಮ್ಮ ಹೈ ಇಲ್ಡಿಂಗ್ ಅವರೆಲ್ಲ ಆ ಕಡೆ ಹೋದಾಗ ನಾವು ರೈತಾಪಿ ವರ್ಗಕ್ಕೆ ಅನಿವಾರ್ಯವಾಗಿ ನಾವು ಆ ಕ್ರಾಸ್ ಸಬ್ಸಿಡಿ ನಮಗೆ ತಪ್ಪೋಗ್ಬಿಡ್ತದೆ. ಆದ್ದರಿಂದ ನಮಗೆ ಇವರು ಜಾಸ್ತಿ ರೈಸ್ ಮಾಡ್ತಾರೆ, ಜೊತೆಗೆ ನಮಗೆ ಮೀಟ್ರ್ ಹಾಕ್ತಾರೆ. ಪ್ರೈವೇಟವ್ರು ಬಂದರೆ ಈ ನಮಗೆ ಈ ಸರ್ಕಾರದಲ್ಲಿ ನಮಗೆ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಆ ಥರ ನಡೆಸ್ಕೊಳ್ಳಲ್ಲ ಅನ್ನೋ ಒಂದು ಭಯದಿಂದ ಅವರು ಕೂಡ ಇಡೀ ರಾಜ್ಯದ ವ್ಯಾಪ್ತಿನಲ್ಲಿ ರೈತಾಪಿ ವರ್ಗ ನಮಗೆ ಹೆಚ್ಚು ಜಾಗೃತಿನ, ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸೋದಲ್ಲಿ ಅವರು ಕೂಡ ಪ್ರಮುಖ ಪಾತ್ರ ವಹಿಸಿದ್ದಾರೆ ಸರ್. ಎಲ್ಲ ರೈತ ಮುಖಂಡರುಗಳು ಎಲ್ಲರೂ ಕೂಡ ನಮ್ಮ ಒಂದು ಸಂಘಕ್ಕೆ ಬಂದು ಇದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅಂತೆಲ್ಲ ಮಾಹಿತಿ ತೊಗೊಂಡೋದ್ರು. ಹಾಗಾಗಿ ಇಡೀ ರಾಜ್ಯ ವ್ಯಾಪ್ತಿನಲ್ಲಿ ಕಬ್ಬು ಬೆಳೆಗಾರ ಇರ್ಬೋದು, ರೈತಾಪಿ ಸಂಘ ಇರ್ಬೋದು, ಎಲ್ಲರೂ ಕೂಡ, ಈವನ್ ಜನಸಾಮಾನ್ಯರು ಸರ್, ಇಲ್ಲಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಓನರ್ಸ್ ಅಂತ ಬರ್ತಾರೆ ಸರ್ ಬೆಂಗಳೂರಲ್ಲಿ, ತಾವೆಲ್ಲ ಗಮನಿಸಿದಿರಿ ಸರ್. ಅಲ್ಲಿ ಏನು ಹೇಳ್ತಾರೆ, ಅಲ್ಲಿ ಈ ಕಾಮನ್ ಏರಿಯಾ ಅಂತ ಬರ್ತದೆ ಸರ್. ಅವ್ರು ಆ ಕಾಮನ್ ಏರಿಯಾದಲ್ಲಿ ಏನಾಗುತ್ತೆ, ಅವರು 200 ಮೆಗಾವಾಟು 300 ಮೆಗಾವಾಟ್ ಅಂತ ತೊಗೊಳ್ತಾರೆ. ಅವರು 2 ಲಕ್ಷ 4 ಲಕ್ಷ ಯೂನಿಟನ್ನು ಅವರು ಕನ್ಸಂಪ್ಷನ್ ಮಾಡ್ತಾರೆ ಸರ್. 1 ಯೂನಿಟ್ಗೆ ಇವರು 11 ರೂಪಾಯಿ ಅಂತ ಮಾಡಿದ್ರೆ 4 ಲಕ್ಷ ಯೂನಿಟ್ಗೆ ಏನಾಗಬೇಕು ಹೇಳಿ ಸರ್. ಹಾಗಾಗಿ ನಾವು ರೈತರಷ್ಟೇ ಅಲ್ಲ ಸರ್, ಎಲ್ಲ ಜನಸಾಮಾನ್ಯರು ಕೂಡ ಒಂದಷ್ಟು ಜಾಗೃತರಾದರು. ಕಾರಣ ನಾವು ಎಲ್ಲ ವರ್ಗದವ್ರಿಗೂ ಕೂಡ 5 ರೂಪಾಯಿ 80 ಪೈಸೆನೇ ಮಾಡ್ತಾಯಿದ್ದೀವಿ. ಹಾಗಾಗಿ ಅವ್ರಿಗಿಂತ ನಮಗೆ ಏನು ನಮ್ಮ ಎಸ್ಕಾಮ್ಸ್ಗಳು ಮಾಡ್ತಾ ಇದ್ದಾರೆ ಇದೇ ಉತ್ತಮದಲ್ಲಿದ್ದಾವೆ ಅಂತ ಇತ್ತೀಚೆಗೆ ಅವರು ಕೂಡ ಜಾಗೃತರಾಗಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್. ಅವ್ರಿಗೂ ತಮ್ಮ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ ಸರ್. ಕೊನೆಯದಾಗಿ ಸರ್, ಜನಸಾಮಾನ್ಯರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೊಂದು ಪ್ರಶ್ನೆ. ಈಗ ಯಾವುದೋ ಹಳ್ಳಿನಲ್ಲಿ ಒಂದು 2-3 ಮನೆ ಇರ್ತವೆ, ಯಾವುದೋ ಒಬ್ಬ ತೋಟದಲ್ಲಿ ಒಂದು ಪಂಪ್ ಸೆಟ್ ಹಾಕ್ತಾನೆ, ಅಲ್ಲಿಂದ ನಿಮಗೆ ಬರೋವಂಥದ್ದು 200-300 ರೂಪಾಯಿ ಬಿಲ್ಲು. ಆದರೂ ನಿಮ್ಮ ಲೈನ್ಮೆನ್ಗಳು ಅಷ್ಟು ದೂರ ಕಂಬಗಳು ಎತ್ಕೊಂಡು ಹೋಗಿ ಎಳ್ದು ಸಂಪರ್ಕ, ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ, ಅವ್ನು ಕಟ್ಟೋದು ಮಾತ್ರ 200 ರೂಪಾಯಿ ಬಿಲ್ಲು. ಆ ರೀತಿಯಾದಂಥ ಸರ್ವಿಸ್ ಓರಿಯೆಂಟೆಡ್ ಕೆಲಸ ಮಾಡ್ತಿದ್ದಾರೆ. ಖಾಸಗಿನವ್ರು ಬಂದರೆ ಆ ರೀತಿಯಾಗಿ ಮಾಡ್ತಾರಾ ಸರ್ ಅವರು? ಕಷ್ಟ ಸರ್. ಈಗ ಇದೆಲ್ಲ ಸರ್ಕಾರದ ಕಾರ್ಯಕ್ರಮಗಳು ಸರ್. ಸರ್ಕಾರದ ಮೂಲ ಉದ್ದೇಶ ಏನಿದೆ ಸರ್, ಸಾಮಾನ್ಯ ಜನ ಕೂಡ ವಿದ್ಯುತ್ತಿಂದ ವಂಚಿತನಾಗಬಾರ್ದು. ಈಗ ಸರ್ಕಾರ ತಮಗೆಲ್ಲ ಗಮನಿಸಿದೆ ಸರ್, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನಾವು ಏನು ಸಿಟಿ ಒಳಗಡೆ ನಾವು ಮನೆ ಕಟ್ಟಬೇಕಾದ್ರೆ ನಮಗೆ OC/CC ಪ್ಲ್ಯಾನು ಇವೆಲ್ಲ ಮುಖ್ಯ ಅಂತ ಇದೆಯೋ ಅದನ್ನೆಲ್ಲ ಹೋಗಲಾಡಿಸಿ ಸರ್ಕಾರ ರೈತಾಪಿ ವರ್ಗದವ್ರಿಗೆ ನಾವು ಅದನ್ನೆಲ್ಲ ಕಂಡೀಷನ್ ಹಾಕಬೇಡಿ, ಅವರು ಜಾನುವಾರುಗಳು ಇತ್ಯಾದಿ ಕುರಿ ಸೆಡ್ಡು ಇವೆಲ್ಲ ಮಾಡ್ಕೊಳ್ತಾ ಇರ್ತಾರೆ, ಅದಕ್ಕೆ ಯಾವುದೇ ನಿರ್ಬಂಧಗಳನ್ನು ಹಾಕಬೇಡಿ ಅಂತೇಳಿ ಸರ್ಕಾರದ ಉದ್ದೇಶನೇ ಅವರಿಗೆಲ್ಲ ಉತ್ತೇಜನ ಕೊಡೋದು ಇರೋದ್ರಿಂದ ನಾವು ಸರ್ಕಾರದ ಆದೇಶನ ಪಾಲನೆ ಮಾಡಿ ಅಲ್ಲೂ ಕೂಡ ನಾವು ಹೆಚ್ಚಿನ ಸರ್ವಿಸನ್ನು ಕೊಡೋದಕ್ಕಲ್ಲಿ ನಮ್ಮ ಇಲಾಖೆ, ನಮ್ಮ ನೌಕರರು, ಅಧಿಕಾರಿಗಳು ಗಮನ ಕೊಟ್ಟಿದ್ದಾರೆ ಸರ್. ಹಾಗಾಗಿ ಸರ್ಕಾರದ ದೇಶಗಳನ್ನೆಲ್ಲ ನಾವು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ ಸರ್. ಸೊ ಇದಿಷ್ಟು KB ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಬಸವಣ್ಣ ಜಿ ಅವರು ಒಂದು ಮಾತುಗಳು. ಸರ್ಕಾರಕ್ಕೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಹೆಚ್ಚಿನದಾಗಿ ನಾವೇನು ಹೇಳಬೇಕಾಗಿರಲಿಲ್ಲ. ಯಾಕಂದರೆ ಇಂಧನ ಸಚಿವರಾಗಿ ಅವ್ರು ಕೆಲಸ ಮಾಡಿದಂಥ ಟೈಮಲ್ಲೇ ಅವರಿಗೆ ಟೆಕ್ನಿಕಲ್ ಆಗು ಎಲ್ಲವೂ ಕೂಡ ವಿಚಾರಗಳು ಗೊತ್ತಿತ್ತು. ಈ ಒಂದು ಕಾರಣಕ್ಕೋಸ್ಕರ ಜಾರ್ಜ್ ಆಗಿರ್ಬೋದು ಇಂಧನ ಸಚಿವರು, ಹಾಗೆ ಮುಖ್ಯಮಂತ್ರಿಗಳು ಕೂಡ ಸ್ವತಃ ಏನು ಆಸಕ್ತಿಯನ್ನು ವಹಿಸಿ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ. ಹಾಗೆ ಸರ್ಕಾರದ ಯೋಜನೆಗಳೇನಿದೆ ವಿದ್ಯುತ್ ಇಲಾಖೆ ಸಂಬಂಧಪಟ್ಟಂತೆ ಅವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆಗೆ ಶಿವಪ್ರಸಾದ್, ನ್ಯಾಷನಲ್ TV ಬೆಂಗಳೂರು.